ಎಲ್ಲರಿಗೂ ನಮಸ್ಕಾರ. ಈ ದಿನ ಅಂದರೆ ಜನವರಿ 22, 2024 ನಮ್ಮ ಹಿಂದೂ ಧರ್ಮಕ್ಕೆ ಆಗಿರ್ಬೋದು ಅಥವಾ ನಮ್ಮ ಭಾರತಕ್ಕೆ ಆಗಿರ್ಬೋದು ಇವತ್ತೊಂದು ಪುಣ್ಯ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನೆ ಆಗಿರೋದ್ರಿಂದ ನಮ್ಮ ಸನಾತನ ಧರ್ಮದಲ್ಲಿ ಇದೊಂದು ಪವಿತ್ರವಾದ ದಿನ. ಹಾಗೆ ನಾವೆಲ್ಲ ಅಳಿದು ಹೋದರೂ ಚರಿತ್ರೆಯಲ್ಲಿಯ ಇತಿಹಾಸ ಪುಟಗಳಲ್ಲಿ ಉಳಿತಕ್ಕಂತಹ ದಿನ ಇದಾಗಿರುತ್ತೆ. ಹಾಗೆ ನಾನು ಇವತ್ತಿನಿಂದ ಒಂದು ವಿಚಾರನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫೋನ್ ರಿಸೀವ್ ಮಾಡಿದಾಗಿರ್ಬೋದು ಅಥವಾ ಫೋನ್ ಕಟ್ ಮಾಡುವಾಗ ಅಂದರೆ ಫೋನ್ನಲ್ಲಿ ಮಾತು ಮುಗಿಸಿದ ನಂತರ ಫೋನ್ ರಿಸೀವ್ ಮಾಡಿದಾಗ ಹಲೋ ಅಂತ ಹೇಳ್ತೀವಿ. ಫೋನ್ನ ಮಾತು ನಿಲ್ಲಿಸುವಾಗ ಬಾಯ್ ಅಂತ ಹೇಳಿ ನಿಲ್ಲಿಸ್ತೀವಿ. ಇದೆಲ್ಲ ಬೇರೆಯವರ ಭಾಷೆನ ಅನುಕರಣೆ ಮಾಡ್ಕೊಂಡಿದ್ದೀವಿ. ಅದ್ರ ಬದಲು ನಮ್ಮ ಸನಾತನ ಧರ್ಮದ ಪ್ರಕಾರ ಯಾಕೆ ನಾವು ಇವತ್ತಿಂದ ಫೋನ್ನ ರಿಸೀವ್ ಮಾಡಿದ ತಕ್ಷಣ ಕರೆ ಸ್ವೀಕರಿಸಿದ ತಕ್ಷಣ ಜೈ ಶ್ರೀರಾಮ್ ಅಂತ ಹೇಳೋದ್ರ ಪ್ರಕಾರ, ಹಾಗೆ ಕರೆನ ನಿಲ್ಲಿಸುವಾಗ ರಾಮ್ ಅಂತ ಹೇಳೋದ್ರ ಮುಖಾಂತರ ಯಾಕೆ ನಮ್ಮ ಸನಾತನ ಧರ್ಮನ ಇನ್ನಷ್ಟು ಬೆಳೆಸಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ರಾಮನ ಭಕ್ತರು ನಮ್ಮ ಸನಾತನ ಧರ್ಮದವರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.